ಕನ್ನಡತಿಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ನನ್ನ ಸಂಗೀತ ಶೆಟ್ಟಿ. ಈಗಾಗಲೇ ಕಳೆದ ವಿಡಿಯೋಸ್ ಅಲ್ಲಿ ಬಹಳಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ವಿ. ಸಂಗೀತ ಮತ್ತು ಭೂಮಿಕಾ ಅವರು ಕೂಡ ಬಹಳಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಸೊ ಇವತ್ತು ನಾವು ಕೂಡ ಹೆಣ್ಮಕ್ಳು ಅಥವಾ ಚಿಕ್ಕ ಹೆಣ್ಮಕ್ಳಿಂದ ದೊಡ್ಡ ಹೆಣ್ಮಕ್ಳುವರೆಗೂ ಕೂಡ ಒಂದಲ್ಲ ಒಂದು ತೊಂದರೆಗೆ ಒಳಗಾಗ್ತಿರ್ತಾರೆ. ಆ ಚಿಕ್ಕ ವಯಸ್ಸಿನಲ್ಲಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅಥವಾ ಆಚೆ ಹೋದಾಗ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು. ಈ ರೀತಿಯಾಗಿ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಬಹಳಷ್ಟು ತೊಂದರೆಗೆ ಆಗ್ತಾರೆ, ಮುಜುಗರಗಳು ಒಳಗಾಗ್ತಾರೆ, ಅಥವಾ ಆ ಬ್ಯಾಡ್ ಟಚ್ ಗುಡ್ ಟಚ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೊಬೇಕು, ಏನೆಲ್ಲ ಪ್ರಿಕಾಷನ್ಸ್ನ ತಗೊಬೇಕು, ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಸಂಗೀತ ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಾವು ಕೂಡ ಹೆಣ್ಮಕ್ಳು ಒಂದಲ್ಲ ಒಂದು ರೀತಿಯಲ್ಲಿ ಏನಾದ್ರೂ ಒಂದು ಆ ತೊಂದರೆಗಳನ್ನ ಅನುಭವಿಸಿರ್ತೀವಿ ಕೂಡ ಅಂದ್ರೆ ಎಲ್ಲಿದ್ರೂನು. ಯಾಕೆಂತ ಹೇಳಿದ್ರೆ ನಾವು ಆಚೆನೆ ಅಂತ ಹೇಳಕ್ಕಾಗಲ್ಲ, ಮನೆಯಲ್ಲೂ ಕೂಡ ಆತರ ತುಂಬಾ ಆಗುತ್ತೆ. ಇತ್ತೀಚೆಗೆ ಅಂತಂದ್ರೆ ಗುಡ್ ಟಚ್ ಬ್ಯಾಡ್ ಟಚ್ ನ ಹೇಳ್ಕೊಡ್ತಿದ್ದಾರೆ. ಬಟ್ ಆದ್ರೆ ಎಲ್ಲ ಮನೇಲೂ ಕೂಡ ಅದು ಆಗ್ತಾ ಇಲ್ಲ. ಇವನೇನ್ ಗೊತ್ತಾ, ಬಸ್ ನಲ್ಲಿ ಹೋಗುವಾಗ, ನಿಂತಿರುವಾಗ, ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿರುವಾಗ, ಹೌದು, ಮತ್ತೆ ಯಾವ್ದಾದ್ರು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಂತಿರುವಾಗ, ಪಾರ್ಕ್ ಅಲ್ಲಿ ಹೋಗೋದ್ರಿಂದ ಹಿಡಿದು ಕೆಲಸ ಸ್ಥಳದಲ್ಲೇ ಆಗಿರ್ಬೋದು. ಮತ್ತೆ ಈಗ ಸ್ಟೂಡೆಂಟ್ಸ್ಗೆ ಪಾಪ ಮಕ್ಕಳುಗಳು ಚಿಕ್ಕ ಮಕ್ಕಳು ಏನು ಗೊತ್ತಾಗ್ತಿರಲ್ಲ, ಆಕ್ಚುಲಿ ಆರ್ಗನ್ಸ್ ಕೂಡ ಡೆವಲಪ್ ಆಗಿರಲ್ಲ ಕಣ್ರಿ. ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷ ಹೆಣ್ಮಕ್ಳು ಹರಾಸ್ಮೆಂಟ್ ಮಾಡ್ತಾರೆ. ಮತ್ತೆ ಈ ವಯಸ್ಸಾದವ್ರು 70-80 ವರ್ಷ ಅಜ್ಜಿ ತೀರು ಕೂತಿದ್ರು ಬಿಡಲ್ಲ ಅಂತ ಕಾಮುಕರು, ಕೆಟ್ಟ ನೀಚರು ಈ ಜಗತ್ತಲ್ಲಿ. ಇತ್ತೀಚೆಗೆ ಒಂದು ಘಟನೆ ಕೂಡ ಆಗಿತ್ತು. ಅಂದ್ರೆ ಒಂದು 62 ವರ್ಷದ ಅಜ್ಜಿ ಮೇಲೆ ರೇಪ್ ಮಾಡ್ತಾರೆ ಅಂತ ಹೇಳಿದ್ರೆ 70+. ಆಗಲ್ಲ ಅವರು ಆ ವಿಡಿಯೋ ನೋಡ್ಬಿಟ್ರೆ ನಿಜವಾಗ್ಲೂ ಶಾಕ್ ನಮ್ಗೆ. ನಮ್ಮ ಅಜ್ಜಿ ಮನಸ್ಥಿತಿ ಹಿಡ್ಕೊಂಡು ಹೋಗ್ತಿದೆ, ಕೋಲು ಸುಸ್ತಾಗಿದೆ ಕೆಳಗಡೆ ಕುತ್ಕೊಂಡ್ರು ಅಷ್ಟೇ. ಒಬ್ಬ ಕುಡ್ದಿದ್ದಂತೆ ಒಬ್ಬ ಕಾಮುಕ ಬಂದು ಎತ್ಕೊಂಡು ಹೋದು ಅವನ ಮೇಲೆ ಹರಾಸ್ಮೆಂಟ್ ಮಾಡ್ದ. ಮಾಡ್ತಾರೆ ಅಂತ ಈ ತರ ಘಟನೆಗಳು ಎಷ್ಟು ಕ್ರೂಯಲ್ ಆಗಿ ನಡೆಯುತ್ತಂದ್ರೆ ನಿಜವಾಗ್ಲೂ ಪ್ರಪಂಚದಲ್ಲಿ ಈ ತರನು ಬದುಕೋದೇ ಕಷ್ಟನ ಹೆಣ್ಮಕ್ಳು ಅನ್ನೋ ನಿಟ್ಟಿನಲ್ಲಿ. ಹೌದೌದು. ಮತ್ತೆ ಇವಂದೇನ್ ಗೊತ್ತಾ, ಅಂಗಡಿಗಳಲ್ಲಿ ಶಾಪಿಂಗ್ ಅಂತ ಹೋಗ್ತಿವಲ್ಲ, ಚಪ್ಪಲ್ಸ್ ನ ತೋರ್ಸಕ್ಕೆ ಅಂತ ಬರ್ತಾರೆ. ಅದ್ರಲ್ಲೂ ಕಿರಾತಕರು ಇರ್ತಾರೆ. ಹೌದು, ಹಂಗಂತ ಎಲ್ರು ಅಂತಲ್ಲ, ಬಹುತೇಕ ಆಲ್ಮೋಸ್ಟ್ ಇರ್ತಾರೆ. ಚಪ್ಪಲಿ ಹಾಕ್ತಿರ್ತಾರೆ, ಹಂಗೆ ಕಾಲ್ನಾಂಗ್ ಸವರ್ತಾರೆ. ಹೆಣ್ಮಕ್ಳಿಗೆ ಸೀರೆಗಳನ್ನ ತೋರಿಸ್ತಿರ್ತಾರೆ, ಹಂಗೆ ಪಕ್ಕದಲ್ಲಿ ಹೋಗೋದು. ಆ ಚಪ್ಪಲ ಅನ್ನೋದು ಇನ್ ಎಷ್ಟು ಮಟ್ಟಿಗೆ ಇರುತ್ತಪ್ಪ ನಿಜವಾಗ್ಲೂ ಅರ್ಥ ಆಗೋದಿಲ್ಲ ಅವ್ರಿಗೆ. ಅದೆಷ್ಟು ಕೆಟ್ಟ ಮನಸ್ಥಿತಿ ಅಲ್ಲ. ಚಿಕ್ಕ ಮಕ್ಳು ಬಿಡಲ್ಲ, ದೊಡ್ಡವರು. ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಬಸ್ ಕ್ಯೂನಲ್ಲಿ ನಿಂತಿರ್ತೀವಿ, ಬರ್ತಾರೆ, ಹಿಂದ್ಗಡೆಯಿಂದ ಬರ್ತಾರೆ, ಅಥವಾ ಪಕ್ಕ ಇದ್ರೆ ಹಂಗೆ. ಈ ತರ ನಾವ್ ಯಾವ ಟೈಮಲ್ಲಿ ಅಂದ್ರೆ, ಈಗ ತುಂಬಾ ಯಾವ್ದಾದ್ರು ಫಂಕ್ಷನ್ಗಳು ಆಗುತ್ತಲ್ಲ, ಈ ಗಣೇಶನ್ ಹಬ್ಬ ಮತ್ತೆ ನ್ಯೂ ಇಯರ್ ಪಾರ್ಟಿಗಳಾಗತ್ತಲ್ಲ, ಆ ಟೈಮಲ್ಲಿ ತುಂಬಾ ಜಾಸ್ತಿ ಮಾಡ್ತಾರೆ ಹೆಣ್ಮಕ್ಳು. ಆ ಟೈಮಲ್ಲಿ ಅವ್ರಿಗೋಸ್ಕರ ಅವರ ಸುರಕ್ಷತೆಗೆ ಏನ್ ಬೇಕೋ ಅದನ್ನ ತಯಾರು ಮಾಡ್ಕೊಳ್ಳೇ. ಖಂಡಿತವಾಗ್ಲು. ಅಂದ್ರೆ ನಾವ್ ಎಲ್ರು ಕೆಟ್ಟವರು, ಎಲ್ಲಾ ಗಂಡಸರು ಕೂಡ ಕೆಟ್ಟವರು ಅಂತ ಹೇಳ್ತಿಲ್ಲ. ನಾವು ಕೂಡ ಒಟ್ಟಿಗೆ ಹುಟ್ಟಿರ್ತೀವಿ. ಆದ್ರೆ ಕೆಲವರು ಹೌದು ಆ ಕಾಮುಕರು ಅದಕ್ಕೆ ಅಂತಾನೆ ಚೀಪ್ ಮೆಂಟಾಲಿಟಿ ಅವರು. ಗಂಡ್ಮಕ್ಳ ಜೊತೆಗೆ ಕಾಮುಕ ಗಂಡ್ಮಕ್ಳು ಇರ್ತಾರೆ. ಸೊ ಅಂತವ್ರು ಇರುವಾಗ ನಾವು ಅಲರ್ಟ್ ಆಗಿರ್ಬೇಕು. ಮತ್ತೇನ್ ಗೊತ್ತಾ, ಎಷ್ಟೊಂದ್ಸಲ ಇನ್ಸಿಡೆಂಟ್ ನೋಡ್ತೀವಿ, ಡ್ರಾಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಹಳ್ಳಿ ಕಡೆ ನೋಡಿ, ನಾನೇ ಲಾಸ್ಟ್ ಒಂದು ವಿಡಿಯೋದಲ್ಲಿ ಬಾಲ್ಯದ ಬಗ್ಗೆ ನೆನಪು ಮಾಡ್ಕೊಳ್ಳುವಾಗ ಹೇಳಿದ್ವಿ. ನಾವೇನ್ ಅನ್ಕೋತೀವಿ, ಸ್ಕೂಲಿಂದ ಅಥವಾ ಕಾಲೇಜ್ ನಡ್ಕೊಂಡು ಹೋಗ್ತಿರ್ತೀವಿ, ತುಂಬಾ ಸುಸ್ತಾಗಿರ್ತಾರೆ. ಆಮೇಲೆ ಯಾವ್ದಾದ್ರು ಬಸ್ ಕೂಡ ಇರಲ್ಲ, ಯಾವ್ದಾದ್ರು ಒಂದು ಬೈಕ್ ಸಿಕ್ಕರ್ ಸಾಕು, ಆಟೋ ಸಿಕ್ಕರ್ ಸಾಕು ಅಂತ. ಬೈಕ್ ಸಿಕ್ಕಿದ್ರೆ ಅಯ್ಯೋ ನಮ್ಮೂರವ್ರಲ್ವಾ ಅಂತ ಕೈ ಹೊಡೆದು ಆ ಟೈಮಲ್ಲಿ ಒಬ್ಬರೇ ಇರ್ತೀವಿ. ಸ್ಕೂಲಲ್ಲಿ ಇನ್ನೇನು ಎಲ್ಲ ಜೊತೆಲೆ ಹೋಗಕ್ಕಾಗಲ್ಲ. ಆ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೋ, ಹೆಂಗ್ ಮಾಡ್ತಾರೋ ಅದು. ಬಟ್ ಆತರ ನೀವು ಡ್ರಾಪ್ ತಗೊಬೇಕಾದ್ರೂ ಬಹಳಷ್ಟು ಹುಷಾರಾಗಿರ್ಬೇಕು. ಮತ್ತೆ ಹೆಣ್ಮಕ್ಳು ಧೈರ್ಯನೇ ಒಂದು ಆಯುಧ. ಆ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇದೆಯಲ್ಲ, ಧೈರ್ಯಂ ಸರ್ವತ್ರ ಸಾಧನ. ಖಂಡಿತ, ಅದು ಸರ್ವಕಾಲಕ್ಕೂ ಸತ್ಯ ಅಂತ ಒಂದು ಪದ. ಅದನ್ನ ಪ್ರತಿಯೊಬ್ರು ಕೂಡ ನೆನಪಲ್ಲಿ ಇಟ್ಕೋಬೇಕು, ಮನ್ಸಲ್ಲಿರ್ಬೇಕು. ಧೈರ್ಯ ಕಿಚ್ಚು ಕಣ್ಣು ನೋಡ್ತಲ್ಲೇ ಸುಡ್ಬೇಕು. ಈಗ ಗೌರಿ ಪಾರ್ವತಿ ಗೌರಿ ರೂಪನೂ ತಗೊಂತಾರೆ, ಮಹಾಕಾಳಿ ರೂಪನೂ. ಎಷ್ಟು ಒಳ್ಳೆತನ ಅಂದ್ರೆ ಏನ್ ಕೇಳಿದ್ರು ಕೊಟ್ಬಿಡ್ತಾರೆ. ಅಷ್ಟು ಎಂತ ಹೇಳ್ತೀವಿ, ಪ್ಯೂರಿಟಿ. ಅಲ್ಲಿ ಸ್ವಲ್ಪ ಅಂದ್ರೆ ಸಿಟ್ಟು ಅನ್ನೋದು ಒಂದೇ ಒಂದು ಸಾಸಿವೆ, ಅರ್ಧ ಸಾಸಿವೆ ಕಾಳಷ್ಟು ಇರಲ್ಲ. ಅಷ್ಟು ಪರಿಶುದ್ಧತೆ ಇರುತ್ತೆ, ಕಾಮ್ನೆಸ್ ಇರುತ್ತೆ ಗೌರಿನಲ್ಲಿ, ಆಯ್ತಾ. ಆದ್ರೆ ಚಾಮುಂಡಿ, ಕಾಳಿ, ಆ ಸ್ವಭಾವ ಎಲ್ಲಾ ಹೆಣ್ಮಕ್ಳಿಗೂ ಬರ್ಬೇಕು.
ಅಂದ್ರೆ ಈ ಚಿಕ್ಕ ಮಕ್ಳು ನಾವ್ ಏನು ಮಾಡಕ್ಕಾಗಲ್ಲ, ಅವಾಗ ಗೊತ್ತಾಗೋದಿಲ್ಲ. ಅದೇ ನೀವ್ ಅವಾಗಲೇ ಹೇಳಿದಾಗೆ ಗುಡ್ ಟಚ್ ಬ್ಯಾಡ್ ಟಚ್ ನಾವು ಕಲಿಸ್ಕೊಡ್ಬೇಕು. ದೊಡ್ಡವರು ತುಂಬಾ 50+ 60+ ಆದಾಗ ಅವರು ವಯೋಸಹಜವಾಗಿ ಶಕ್ತಿ ಕುಂದುತ್ತಾ ಹೋಗುತ್ತೆ, ಅಂತವ್ರನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಮತ್ತೆ ಒಬ್ಬೊಬ್ರನ್ನ ಆಚೆ ಕಳ್ಸೋಂಥದ್ದು, ಅವ್ರ ಜೊತೆ ಹೋಗಿ ಅಟ್ಲೀಸ್ಟ್ ವಾಕ್ಗೆ ಅಂತ ಹೋಗ್ಬೇಕಾದ್ರೆ ಜೊತೆ ಏನು ಮಾಡಕ್ಕಾಗಲ್ಲ. ಚಿಕ್ಕ ಪುಟ್ಟ ಸ್ವಲ್ಪ ದೂರ ಅಂದ್ರೆ ಹೋಗ್ ಬರ್ಲಿ, ಸ್ವಲ್ಪ ದೂರ ನಿಯರ್ ಪಾರ್ಕ್ ದೂರ ಇತ್ತು, ಆ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಹೋಗ್ಬೇಕು. ಹೆಣ್ಮಕ್ಳು ಜೊತೆನೆ ಹೋಗ್ಬೇಕಂತ ಮನೇಲಿ ಅಪ್ಪ ಇರ್ತಾರೆ ಅಥವಾ ಬೇರೆ ಪೀಪಲ್ಸ್ ಇರ್ತಾರೆ, ಅವ್ರೆಲ್ಲ ಅಟ್ಲೀಸ್ಟ್ ಒಂದೊಂದ್ ದಿನ ಒಬ್ರು ಅಂತ ಜೊತೆಲಿ ಹೋದ್ರು ಆಗುತ್ತೆ, ಪ್ರೊಟೆಕ್ಟ್ ಮಾಡ್ಬೋದು. ಏನಕ್ಕೆ ಒಬ್ರನ್ನ ಈ ಟೈಮಲ್ಲಿ ಕಳಿಸ್ಬೇಕು? ಯಾಕಂದ್ರೆ ಅಟ್ಯಾಕ್ ಮಾಡಿ ಸರಗಾಳರು ಬರ್ತಾರೆ, ಅಟ್ಯಾಕ್ ಮಾಡಿ ಕಿತ್ಕೊಂಡು ಹೋಗ್ತಾರೆ. ಎಷ್ಟು ಪ್ರಕರಣಗಳು ಹೌದು ಡೈಲಿ ಎದ್ರೆ ಟಿವಿಲಿ ನಮಗೆ ನೋಡುವಂತದ್ದು ಅದು. ಅಲ್ಲಿ ರೇಪ್ ಆಯ್ತು, ಇಲ್ಲಿ ರೇಪ್ ಆಯ್ತು, ಇಲ್ಲ ಲೈಂಗಿಕ ಕಿರುಕುಳ ಆಯ್ತು, ಇಲ್ಲ ಅಲ್ಲೋಗಿ ಅವ್ರನ್ನ ಚೈನ್ ಕಿತ್ಕೊಂಡು ಹೋದ, ಅದಾಗತ್ತೆ. ಮತ್ತೆ ಈಗ ನಿನ್ನೆ ಒಂದು ವಿಡಿಯೋ, ನಿನ್ನೆ ನಮ್ಮ ಮೊನ್ನೆ ನೆನಪಾಗ್ತಿಲ್ಲ, ಒಟ್ಟು ವಿಡಿಯೋ ನೋಡಿದೀನಿ. ಆ ವಿಡಿಯೋದಲ್ಲಿ ಏನಂದ್ರೆ ಒಬ್ಳು ಲೇಡಿ ಸ್ಕೂಟಿಲಿ ಬರ್ತಾ ಇದ್ದಾಳೆ, ಆಯ್ತಾ, ಸ್ಕೂಟಿಲಿ ಬರ್ತಾ ಬರ್ತಾ ಹಿಂದೆ ಯಾರೋ ಪೀಪಲ್ಸ್ ಬಂದಾರೆ, ಮುಸ್ಕೊಕೊಂಡ್ ಬಂದಿರೋದೆ ಏನು ಹ್ಯಾಟ್ ಸಮಥಿಂಗ್, ಚಿಕ್ಕ ಮಕ್ಕಳೇ ಆಗ್ತೀವಲ್ಲ ಇದು ಅದು ಮಂಕಿ ಕ್ಯಾಪ್ ಅಂತ ಹೇಳ್ತೀವಲ್ಲ, ಅದು ಹಾಕೋ ಬಂದಿದ್ದಾರೆ. ಅವಳಿಗೆ ಗೊತ್ತಾಗಿದೆ ಅನ್ಸುತ್ತೆ. ಸೊ 2 ಪಾತ್, ಹಿಂಗೊಂದು ಪಾತ್ ಈ ತರ ರೈಟ್ ಮತ್ತೆ ಲೆಫ್ಟ್ ಒಂದಿದ್ದಾರೆ, ಸ್ಪ್ಲಿಟ್ ಆಗಿದೆ ಪಾತು. ಅವರು ಆ ಟೈಮಲ್ಲಿ ಏನ್ ಮಾಡ್ಬೋದಿತ್ತು, ಅವ್ಳು ಹುಡುಗಿ ಗೊತ್ತಾಗಿದೆ, ಹಿಂಗ್ ಬೈಕ್ ಓಡಿಸ್ತಾ ಹಿಂದೆ ತಿರುಗಿ ನೋಡಿದ್ದಾರೆ, ಬರ್ತಾ ಗೊತ್ತಾಗಿದೆ. ಆ ಟೈಮಲ್ಲಿ ಅವ್ಳು ಲೇಡಿ ಸ್ಕೂಟಿ ಕೈಲಿ ಸ್ಕೂಟಿ ಇದೆ, ಆನ್ ಅಲ್ಲಿ ಇದೆ, ಏನ್ ಮಾಡ್ಬೇಕು ಆ ಟೈಮಲ್ಲಿ? ಮುಂದೆ ಹೋಗ್ಬೇಕು, ತಪ್ಪಿಸ್ಕೊಂಡು ಹೋಗೋ ಚಾನ್ಸಸ್ ಇತ್ತು. ಅವ್ರು ಏನ್ ಮಾಡಿದ್ರು, ಸ್ಕೂಟಿನ ಬಿಟ್ಬಿಟ್ಟು ಕೆಳಗಡೆ ಆ ಕಡೆ ಸ್ವಲ್ಪ ದೂರ ಸ್ಕೂಟಿನ ಬೀಳಿಸ್ಬಿಟ್ರು. ಆ ಕಡೆ ನಿಂತ್ಕೊಂಡು ಅಯ್ಯೋ 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 ಅಂದ್ರೆ ಯಾರು ಬರ್ತಾರೆ? ಒಂಟಿ ಸುತ್ತಮುತ್ತ ಆಕ್ಚುಲಿ ಆ ವಿಡಿಯೋದಲ್ಲಿ ಸುತ್ತಮುತ್ತ ಯಾರು ಇರಲಿಲ್ಲ. ಆ ಧೈರ್ಯ ಬೇಕು ಹೆಣ್ಮಕ್ಳಿಗೆ. ಬರ್ತಾರೆ, ಕೈಲೇ ಇದೆಯಮ್ಮ, ಆನ್ ಆಗಿದೆ ಸ್ಕೂಟಿ, ಹೋಗೋದಕ್ಕೆ ಏನ್ ಕಷ್ಟ? ಸುಮ್ನೆ ಅವ್ನ್ ಬಂದ, ಇಬ್ರು ಕೂತಿದ್ರು ಆ ಬೈಕಲ್ಲಿ, ಒಬ್ಬ ಬೈಕಲ್ಲಿ ಇದ್ದ, ಅಲರ್ಟ್ ಆಗಿದ್ದ, ರನ್ನಿಂಗ್ ಅಲ್ಲ ಇತ್ತು ಅವ್ನ ಬೈಕ್ ಕೂಡ. ಇನ್ನೊಬ್ಬ ಬಂದ ಆರಾಮಾಗಿ ಅವಳು ಹೇಳ್ದಾಡಿ ಗಾಬರಿಲಿ ಕಿತ್ಕೊಂಡ ಚೈನ. ಸೊ ಹೋದ, ಅವಳು ಎದೆ ಬಡ್ಕೊಂಡು ಹಳ್ತಾಳೆ. ಏನ್ ಪ್ರಯೋಜನ ಅದು? ಅದಕ್ಕೆ ಫಸ್ಟ್ ಧೈರ್ಯ ಇರಬೇಕು. ನೀವು ಚಾಕು ಹಿಡ್ಕೊಂತಿರೋ, ಇನ್ನೊಂದು ಹಿಡ್ಕೊಂತಿರೋ, ಪೆಪ್ಪರ್ ಸ್ಪ್ರೇ ಅದೆಲ್ಲ ಸೆಕೆಂಡ್ರಿ, ಹೌದು. ಬಟ್ ಆದ್ರೆ ಫಸ್ಟ್ ನೀವು ಧೈರ್ಯವಾಗಿದ್ರೆ ಹೌದು, ಖಂಡಿತವಾಗ್ಲು. ಇವತ್ತು ಅಂದ್ರೆ ಆ ವಿಡಿಯೋದಲ್ಲಿ ನೀವು ಹೇಳ್ದಾಗ ಅವಳು ಸ್ವಲ್ಪ ಯೋಚನೆ ಮಾಡಿ ಹೋಗ್ಬಿಟ್ಟಿದ್ರೆ ಗಾಡಿನ ಜೋರಾಗಿ ಓಡಿಸ್ಕೊಂಡು, ಅಥವಾ ಮತ್ತೆ ಏನಂದ್ರೆ ಜನ ಇರೋ ಕಡೆ ಜಾಸ್ತಿ ಇರಬೇಕು. ಲೈಕ್ ಯಾರೋ ಸುತ್ತಮುತ್ತ ಇದ್ದಾರೆ, ಖಾಲಿ ಪ್ಲೇಸ್ಗೆ ಹೋಗ್ಬಿಡೋದು, ಅಥವಾ ಅಲ್ಲಿ ಏನೋ ಒಂದು ಜಾಗ ಜನನೇ ಇಲ್ಲ, ಮನೆಗಳಿಲ್ಲ, ನಿರ್ಜನ ಪ್ರದೇಶಗಳಲ್ಲಿ ಅಗತ್ಯ ಇದೆ ಅಂದಾಗ ಮಾತ್ರ ಆ ಕಡೆ ಹೋಗ್ಬೇಕು. ಅದು ಸೇಫ್ಟಿ ಪ್ರಿಕಾಷನ್ ತಗೊಂಡು. ಮತ್ತೆ ಈಗ ಫ್ರೆಂಡ್ಸ್ ಕೂಡ ಹೋಗ್ತಿರ್ತಾರೆ, ರೋಮಿಂಗ್ ಮಾಡ್ಬೇಕು. ಈಗ ಫ್ರೆಂಡ್ಸ್ ಜೊತೆ ರೋಮಿಂಗ್ ಮಾಡ್ಬೇಕಾದ್ರೂ ಅಷ್ಟೇ. ಈಗ ಗಂಡ್ ಮಕ್ಳು ಯಾರೋ ಒಬ್ರು ಇರ್ತಾರೆ ಅನ್ಬಿಟ್ಟು ಹೆಣ್ಮಕ್ಳು ನಂಬ್ಕೊಂಡು ಹೋಗ್ತಾರೆ. ಬಟ್ ಆದ್ರೆ ನಾವು ಮಾಡೋ ಬಿಗ್ ಮಿಸ್ಟೇಕ್ ಅಂದ್ರೆ ಅದನ್ನೇ. ಬಿಕಾಸ್ ಆದ್ರ ಘಟನೆ ನೋಡಿದೀವಿ. ಎಷ್ಟೇ ಗಂಡ್ ಮಕ್ಳು ಜೊತೆಗಿದ್ರು ಹೌದು, ಅವ್ರು ಬಂದು ಆಟೋಮೆಟಿಕ್ ಆಗಿ ಅಟ್ಯಾಕ್ ಮಾಡೇ ಮಾಡ್ತಾರೆ. ಅದನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಆ ರೀತಿಯಾಗಿ ನಿರ್ಜನ ಪ್ರದೇಶಗಳಿಗೆ ಹೋಗೋದನ್ನ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ಬೋದು, ಅವಾಯ್ಡ್ ಮಾಡಿ. ಹೌದು ಅಲ್ವಾ? ಮತ್ತೆ ಇನ್ನೊಂದು, ಹೆಣ್ಮಕ್ಳು ತಮ್ಮ ರಕ್ಷಣೆ ಮಾಡ್ಕೊಳ್ಳೋದು ಕೆಲವೊಂದು ಅವ್ರ ಹತ್ರನೇ ಇರುತ್ತೆ ಎಕ್ವಿಪ್ಮೆಂಟ್ಗಳು, ಆದ್ರೆ ಅವರಿಗೆ ಗೊತ್ತಿರಲ್ಲ ಅದನ್ನ ಹೇಗೆ ಯೂಸ್ ಮಾಡ್ಕೊಬೇಕು ಗೊತ್ತಿರಲ್ಲ. ಈಗ ನೋಡಿ, ನಾನು ಕೂತಿದ್ದೀನಿ, ನೀವು ಕೂತಾರೆ, ನಿಮ್ಮ ಹತ್ರನೇ ಇದೆ ಎಕ್ವಿಪ್ಮೆಂಟ್, ಯಾವ ತರ ಯೂಸ್ ಮಾಡ್ಕೋಬಹುದು? ಜಸ್ಟ್ ಹೇರ್ ಪಿನ್, ಹೌದು ನೋಡಿ, ಪಿನ್ಸ್ ಇದೆ, ಹೇರ್ ಪಿನ್ಸ್. ಮತ್ತೆ ನೋಡಿ ಚೈನ್ಗಳು, ಇವತ್ತು ನಾವು ನೀವು ಹಾಕಿಲ್ಲ, ಬಟ್ ಅದೇ ಚೈನ್ಗಳಲ್ಲಿ ಎಷ್ಟು ವೆರೈಟೀಸ್ ಬಂದಿರುತ್ತೆ, ಶಾರ್ಪ್ನೆಸ್ ಇರುತ್ತೆ ಕೆಲವೊಂದು ಚೈನ್ಗಳು, ಅದ್ರಲ್ಲಿ ಸ್ವಲ್ಪ ಹಿಂಗಂದ್ರೆ ಸಾಕು ಹೋಗುತ್ತೆ ಅಲ್ಲ. ನೋಡಿ ದುಪ್ಪಟ್ಟ, ಎಕ್ಸಾಂಪಲ್ ದುಪ್ಪಟ್ಟ, ಪಿನ್ನು, ಕ್ಲಿಪ್ಸ್ ಮತ್ತೆ ನೀವು ಹೈಲ್ಸ್ ಹಾಕಿದ್ರಲ್ಲ ಇವತ್ತು, ಸೊ ಅದು ಒಂದು ಎಕ್ವಿಪ್ಮೆಂಟ್. ಫಸ್ಟ್ ನಾವು ಪೆಪ್ಪರ್ ಸ್ಪ್ರೇ ಇಂದ ಸ್ಟಾರ್ಟ್ ಮಾಡೋಣ. ಈಗ ಸರಗಳು ಏನ್ ಮಾಡ್ತಾರೆ, ಹಿಂಬಾಲ್ಸ್ಕೊಂಡ್ ಬರ್ತಿರ್ತಾರೆ. ಈ ಪೆಪ್ಪರ್ ಸ್ಪ್ರೇ ಅಂದ ತಕ್ಷಣ ದೊಡ್ಡದಲ್ಲಿರುತ್ತೆ ಅಂತ ಇಲ್ಲ, ಚಿಕ್ಕ ಲಾಕೆಟ್ ತರ. ಮತ್ತೆ ನೀವು ಕೀ ಬಂಚ್ ಯೂಸ್ ಮಾಡ್ತಿರಲ್ಲ, ಕೆಲವೊಂದು ಕೀ ಬಂಚ್ ಆ ತರನು ಇರುತ್ತೆ. ಜಸ್ಟ್ ಅದನ್ನ ನೀವು ಬೈಕ್ ಓಡಿಸೋರ ಆದ್ರೆ, ಸೊ ನಿಮ್ಮ ಕೀ ಬಂಚ್ ತರ ಅದನ್ನ ಯೂಸ್ ಮಾಡ್ಬೋದು. ಯಾರಾದ್ರೂ ಬಂದ್ರ ಜಸ್ಟ್ ಕೀ ಬಂಚ್ ಬೈಕಲ್ಲಿ ಇರುತ್ತೆ ಹೇಳ್ಬಿಟ್ಟಿಂಗ್ ಅನ್ನೋದು, ಅಥವಾ ನೀವು ಸೇಫ್ಟಿಯಾಗಿ ಇಟ್ಕೊಬಹುದು, ತೊಂದರೆ ಇಲ್ಲ. ಅದೊಂದು ಅಟ್ಲೀಸ್ಟ್ ನಿಮ್ಮ ಹತ್ರ ಪೆಪ್ಪರ್ ಸ್ಪ್ರೇ ಇಲ್ಲ ಅಂತ ಹೇಳಿದ್ರು ಕೂಡ ಡಿಯೋಡ್ರೆಂಟ್ ನ ಎಲ್ಲ ಯೂಸ್ ಮಾಡಿ. ಹೌದೌದು. ಸೊ ಪರ್ಫ್ಯೂಮ್ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ಅದನ್ನ ಹೊಡೆದಾಗ ಆಟೋಮೆಟಿಕ್ ಆಗಿ ಕಣ್ಣಲ್ಲಿ ಉರಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅದಾದ್ರೂ ಇಟ್ಕೊಬೇಕು. ನಾವು ದೇಹಕ್ಕೆ ಹಾಕೊಂಡಾಗ ಸ್ಪ್ರೇ ಮಾಡ್ಕೊಂಡಾಗ ಕೆಲವೊಂದ್ಸಲ ಸ್ವಲ್ಪ ಜಾಸ್ತಿ ಘಾಟನೆ ನಮ್ಗೆ ತಡ್ಕೊಳಕ್ಕಾಗಲ್ಲ, ಒಂದು ವಾಮಿಟ್ ಆದಂಗೆ, ತಲೆ ಸುತ್ತ ಬಂದಂಗ ಆಗುತ್ತೆ. ಅದನ್ನ ಎತ್ತಿ ನೀವು ಮುಖದ ಹತ್ರ ಸ್ಪ್ರೇ ಮಾಡಿದ್ರೆ ಏನಾಗ್ಬೇಕು, ಮೂಗು ಕಣ್ಣದ ಹತ್ರ ಊರೇ ಕಿತ್ಕೊಂಡ್ಬಿಡುತ್ತೆ, ಓಡ್ತಾನ ಅವಾಗ. ಸೊ ಅದೊಂದು. ಮತ್ತೆ ಯಾವಾಗ್ಲೂ ಫಾಲೋ ಮಾಡ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೋದು. ಹೌದು ಅಲ್ವಾ? ಫಾಲೋ ಮಾಡ್ತಾರೆ, ಯಾವಾಗ ನಮಗೆ ಗೊತ್ತಲ್ಲ, ಇನ್ನೇನ್ ನಿಯರ್ ಬಂದ ಅವ್ನಿಗೆ ಕಾಣದಂಗ್ ತೆಗಿಯೋದು. ಜಸ್ಟ್ ಸ್ಪ್ರೇ ನಮ್ ಸುತ್ತಮುತ್ತ ಸ್ಪ್ರೇ ಮಾಡ್ಬಿಟ್ರೆ ಒಂದ್ ಸೆಕೆಂಡ್ ಸ್ವಲ್ಪ ಬ್ರೀತಿಂಗ್ ನಾವು ಸ್ಟಾಪ್ ಮಾಡಿ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು ಓಡಿದ್ರೆ ಆಗುತ್ತೆ. ಅವ್ನು ಅಲರ್ಟ್ ಆಗಿ ಅವ್ನು ಅದೆಲ್ಲ ಚಿಯರ್ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ನಾವು ಸ್ವಲ್ಪ ದೂರ ಮುಂದೆ ಹೋಗಿರ್ತೀವಿ. ಮತ್ತೆ ನಿಮ್ಮನ್ನ ಯಾರಾದ್ರೂ ಫಾಲೋ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ನಿಮ್ ಫೋನ್ ತಗೊಂಡು ಕಿವಿಯಲ್ಲಿ
ಇಟ್ಕೊಳ್ಳೋದು, ಯಾರಿಗಾದ್ರೂ ಫೋನ್ ಮಾಡ್ಬೇಕು, ಯಾವಾಗಾದ್ರೂ ನೀವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಒಬ್ರು ಲೈನಲ್ಲಿ ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ಭಯ ಸ್ಟಾರ್ಟ್ ಆಗುತ್ತೆ. ಯಾರಿಗೂ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮಗೆ ಏನಾರ ಅನ್ಸ್ತಿದೆ ಅಂತಂದ್ರೆ ಡಯಲ್ ಮಾಡಿ 100ಗೆ ಡಯಲ್ ಮಾಡ್ಕೊಳ್ಳಿ. ಹೌದೌದು, ಅದು ಅವ್ನ್ ಫಾಲೋ ಮಾಡಿದ್ರೆ ಡೌಟ್ ಇದೆ ನಮ್ಗೆ ಗೊತ್ತಾಗುತ್ತೆ. ಹೆಣ್ಮಕ್ಳು ಅಂತ ಹೇಳಿದ್ರೆ ಅದು ಗುಡ್ ಟಚ್ ಬ್ಯಾಡ್ ಟಚ್ ಇನ್ನೊಂದು ನನ್ಗೆ ಅನ್ಸಿದ್ದ ಟೈಮಲ್ಲಿ ಈಗ ಹೋಗ್ತಾ ಇರ್ತೀವಿ, ಯಾರೋ ಫಾಲೋ ಮಾಡ್ತಾರೆ. ಈಗ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರು ಇರಲ್ಲ, ತುಂಬಾ ಒಳ್ಳೆಯವರು ಇರ್ತಾರೆ. ನಮ್ಗೆ ಸಹಾಯಕ್ಕೆ ತುಂಬಾ ಜನ ಬರ್ದಿರ್ಬೋದು, ಆದ್ರೆ ಇನ್ನ ಮಿಕ್ಕ ಕೆಲವರು ಬಂದೇ ಬರ್ತಾರೆ. ಆ ಟೈಮಲ್ಲಿ ಸಡನ್ ಆಗಿ ಹೋಗಿ ಅಕ್ಕಪಕ್ಕ ಹೇಳ್ತಾರೆ, ಸರಿ ಹಿಂಗಾಗ್ತಿದೆ, ನಂಗೆ ಇದಾಗ್ತಿದೆ, ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಹೆಲ್ಪಿಂಗ್ ನೇಚರ್ ಕೂಡ ಇರುತ್ತೆ. ಎಲ್ಲ ಏನು ಗಲಾಟೆ ಅಂದಾಗ ಮೊಬೈಲ್ ತೆಗೆದು ರೆಕಾರ್ಡ್ ಮಾಡ್ಕೊತಲ್ಲ, ಆ ತರನು ಇರ್ತಾರೆ. ನಮ್ಮನ್ನ ಪ್ರೊಟೆಕ್ಟ್ ಮಾಡೋರು ಇರ್ತಾರೆ, ಹೇಳ್ತಾರ ದೇವ್ರು ಯಾವ್ದೋ ಒಂದು ಮೂಲಕ ಬಂದು ಕಾಪಾಡ್ತಾನೆ ಅಂತ. ಅದೊಂದು. ಮತ್ತೆ ಏರ್ ಪಿನ್ ತಗೊಳ್ಳಿ. ಅದು ಈಗ ಸಾಫ್ಟ್ ಜಾಗ ಯಾವ್ದು ಬಾಡಿನಲ್ಲಿ? ಸಾಫ್ಟ್ ಜಾಗ ಅಂತ ಅಂದ್ರೆ ಕೆನ್ನೆ ಇರತ್ತೆ, ಅಥವಾ ಕೈಯೇ ಇರತ್ತೆ, ಇಲ್ಲಾಂದ್ರೆ ಶೋಲ್ಡರ್ಸ್ ಇರತ್ತೆ, ಹೌದು, ತೈ ಇರತ್ತೆ. ಖಂಡಿತವಾಗ್ಲು. ಈಗ ಫಾರ್ ಎಕ್ಸಾಂಪಲ್ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅದ್ರಲ್ಲಿ ನಿಮ್ಗೆ ಅನ್ಕಂಫರ್ಟಬಲ್ ಆಗ್ತದೆ ಅಂದ್ರೆ ಯೋಚನೆ ಮಾಡ್ಬೇಡಿ, ನಿಮ್ಗೆ ಗೊತ್ತಾಗುತ್ತೆ ಅದು ಬ್ಯಾಡ್ ಟಚ್ ಅಂತ. ಏರ್ ಪಿನ್ ತಗೊಳ್ಳಿ, ಚುಚ್ಚಿ ಅವನಿಗೆ ಗೊತ್ತಾಗತ್ತೆ. ಅವಾಗ ನಿಮ್ ಹತ್ರ ಬಂದ್ರ ತುಂಬಾ ಏನೋ ತುಂಬಾ ಜನ ಇದ್ರು, ಜನಸಂದಣಿ ಇತ್ತು. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಜಸ್ಟ್ ಏರ್ ಪಿನ್ ತಗೊಳ್ಳಿ, ಅಥವಾ ಎಕ್ವಿಪ್ಮೆಂಟ್ ನಾನು ಹೇಳಿದ್ನಲ್ಲ ಸರ ಅಂತ, ಸರಗಳು ಜಸ್ಟ್ ಹಿಂಗ ಅನ್ನಿ ಒಂದ್ಸಲ ಗೀರಿ ಅವನ ಹತ್ರ ಬ್ಲಡ್ ಕಿತ್ಕೊತ್ತು ಅವನು ಅಲರ್ಟ್ ಆಗ್ಬಿಡ್ತಾನೆ. ಅಕ್ಕಪಕ್ಕದವರು ಶೇಮ್ ಅದು ಹೇಳ್ಕೊಳಕ್ಕೆ, ರಕ್ತ ಬಂತು ಅಂತ ಹೇಳಿದ್ರೆ ಏನಕ್ಕೆ ಬಂತು, ಹೌದು ಹಿಂಗಾಯ್ತು, ಅವ್ರಿಗೆ ಅದು ಏನಂತ ಹೇಳ್ತೀವಿ ಪನಿಷ್ಮೆಂಟ್ ಸಿಗುತ್ತೆ ಹೊರತಾಗಿ ಯಾರು ನಿಮ್ಮನ್ನ ಇದ್ ಮಾಡಲ್ಲ. ಮತ್ತೆ ಗೌರ್ಮೆಂಟ್ ಅಲ್ಲೂ ಅಷ್ಟೇ, ಆತ್ಮರಕ್ಷಣೆಗೋಸ್ಕರ ಹೆಣ್ಮಕ್ಳು ಏನೇ ಮಾಡಿದ್ರು ಅದು ಅಫೆನ್ಸ್ ಅಲ್ಲ. ಖಂಡಿತವಾಗ್ಲು ಅದ್ ನಿಮ್ಗೆ ಗೊತ್ತಿರ. ಹಂಗ ಅನ್ಬಿಟ್ಟು ಸುಮ್ನೆ ಯಾರಿಗೂ ಹೊಡೆದ್ ಬಿಟ್ಟಿರ ಅವರಿಂದ ತೊಂದರೆ ಆಗ್ತದೆ, ನೀವು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬೇಕು ಅಂದಾಗ ಈ ತರ ನೀವು ಮಾಡ್ಬೋದು. ಆತರ ನೀವು ಸಾಬೀತಾದ್ರೆ ಆತ್ಮರಕ್ಷಣೆಗೋಸ್ಕರ ಈ ತರ ಮಾಡಿದ್ದು, ಅವನು ಅಲ್ಲೇ ಮಾಡಕ್ ಬಂದ ಈ ತರ ಮಾಡಿದ್ರೆ ಅವ್ನಿಗೆ ಏನಾದ್ರು ಆಯ್ತು ಅಂದ್ರು ಅದು ಅಪರಾಧ ಅಲ್ಲೇ ಅಲ್ಲ. ಅದೊಂದು ನಮ್ಮ ಮೈಂಡ್ ತಿಳ್ಕೊಬೇಕು. ಮತ್ತೆ ಇನ್ನೊಂದು ಹ್ಯಾಂಡ್ ಬ್ಯಾಗ್ ಮತ್ತೆ ಈ ವೇಲ್ಗಳನ್ನ ಯಾವ ತರ ಯೂಸ್ ಮಾಡ್ಕೋತೀರಾ ಅಂತ ಗೊತ್ತು. ಹ್ಯಾಂಡ್ ಬ್ಯಾಗ್ ಅಲ್ಲಿ ಹೊಡಿಯುವಂತದ್ದು ಅಥವಾ ಅದ್ರಲ್ಲೇ ಕಟ್ಟುವಂಥದ್ದು. ಇನ್ನ ದುಪ್ಪಟದಲ್ಲಿ ನೀವು ಆಗ್ಲೇ ಹೇಳಿದಾಗೆ ಜಸ್ಟ್ ಹಿಂಗ್ ತೆಗೆದು ಹಿಂಗ್ ಪುಷ್ ಮಾಡೋದು. ಹಾವಿಲ್ವಾ, 1-2 ಹೆಜ್ಜೆ ಮುಂದೆ ಅಕ್ಕಪಕ್ಕ ನೋಡ್ಕೊಳ್ಳೋದು. ಕಲ್ಲುಗಳಿರುತ್ತೆ, ಕಲ್ಲುಗಳನ್ನ ಸುತ್ಕೊಂಡು ಹೊಡಿಬಹುದು. ಅಲ್ಲಲ್ಲ, ಅವೇರ್ನೆಸ್ ಸ್ವಲ್ಪ ಮಟ್ಟಿಗೆ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ವೇಲ್ಗಳು ಸುತ್ಕೊ ಹೊಡಿಬಹುದು. ಮತ್ತೆ ವೇಲ್ಗಳಿಂದ ಅಕಸ್ಮಾತ್ ಏನಾದ್ರು ನಮ್ಮ ಹತ್ರ ಬಂದ್ರು, ತುಂಬಾ ಬ್ಯಾಡ್ ಬಿಹೇವ್ ಮಾಡಿದ್ರೆ ಕೈ ಕಾಲು ಕಟ್ಟೋದು. ಜಸ್ಟ್ ಅವ್ನಿಗೆ ಏನಾಗುತ್ತೆ ಅಂತ ಅನ್ಕೊಳ್ಳೋ ನಿರೀಕ್ಷೆನೂ ಮಾಡಿರಲ್ಲ. ಅವನು ಅಟ್ಯಾಕ್ ಮಾಡೋರು ಯಾರು ನಮ್ಗೆ ಏನಾರು ಆಗುತ್ತೆ ಅಂತ ಅಷ್ಟು ಮಾಡಲ್ಲ. ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋ ಒಂದು ಇದ್ರಲ್ಲೇ ಹೇಳ್ತಾರೆ. ಆ ಟೈಮಲ್ಲಿ ಸುತ್ತ ಬಿಡೋದು, ಚೆನ್ನಾಗಿ ನಾಲ್ಕು ತದಕ್ ಬರ್ಬೇಕು. ಮತ್ತೆ ಈಗೊಂದು ಟ್ರಿಕ್ಸ್ ಗಳನ್ನ ಹೇಳ್ಕೊ, ಸ್ವಯಂ ರಕ್ಷಣೆಗೋಸ್ಕರ ಕೆಲವೊಂದು ಸೆಲ್ಫ್ ಡಿಫೆನ್ಸ್ ಕಲೆಗಳನ್ನ ಹೇಳ್ಕೊಡ್ತಾರೆ. ಆ ಟೈಮಲ್ಲೂ ನಾವು ಈಗ ಎಲ್ಲಾ ಕೈನಲ್ಲೂ ಮೊಬೈಲ್ ಇರೋದ್ರಿಂದ ನಾವು ನೋಡ್ಕೋಬಹುದು ಹೇಗ್ ಮಾಡ್ಬೋದು ಅಂತ. ಜಸ್ಟ್ ಈಗಿನ ಹಳ್ಳಿಗಾಡು ಮಕ್ಕಳಲ್ಲೂ ಕೂಡ ಇರುತ್ತೆ. ಮತ್ತೆ ಕೆಲವೊಂದು ಸ್ಕೂಲ್ಗಳಲ್ಲೂ ಕೂಡ ಅದನ್ನ ಹೇಳ್ಕೊಡ್ತಾ ಇದ್ರೆ ಸೆಲ್ಫ್ ಡಿಫೆನ್ಸ್ ಹೆಣ್ಮಕ್ಳಿಗೆ ಹೇಗ್ ಕಡ್ಡಾಯ ಆಗಿದೆ. ಆಲ್ಮೋಸ್ಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಸ್ಕೂಲ್ ಆಲ್ಮೋಸ್ಟ್ ಬರ್ತಾ ಇದೆ, ಇವಾಗ ತರ್ತಾ ಇದಾರೆ ಅದನ್ನ. ಲೈಂಗಿಕ ಶಿಕ್ಷಣಗಳು, ಗುಡ್ ಟಚ್ ಬ್ಯಾಡ್ ಟಚ್ ಹೇಗಿರ್ಬೇಕು ಅದಂತೂ, ಮತ್ತೆ ಸೆಲ್ಫ್ ಡಿಫೆನ್ಸ್ ಅದೆಲ್ಲ ಹೆಣ್ಮಕ್ಳಿಗೆ ಮಸ್ಟ್ ಹೇಳ್ಕೊಡ್ತಾ ಇದಾರೆ. ಇನ್ನ ಎಷ್ಟೊಂದು ಸ್ಕೂಲ್ಗಳಲ್ಲಿ ಬಂದಿಲ್ಲ, ಬಟ್ ನಿಧಾನವಾಗಿ ಹೋಗ್ತಾ ಬಂದ್ಬಿಡ್ತಾರೆ ಹೆಣ್ಮಕ್ಳಿಗೆ. ಮತ್ತೆ ನಾವ್ ಯಾವ ತರ ಮುನ್ನೆಚ್ಚರಿಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಬಹುದು. ಇದು ಇನ್ಸಿಡೆಂಟ್ ಆಗುತ್ತೆ, ಅದ್ ಗೊತ್ತಾಗಲ್ಲ. ಬಟ್ ಆ ಇನ್ಸಿಡೆಂಟ್ ಆಗದಿರೋ ತರ ಹೇಗ್ ತಡಿಬಹುದು, ಹೇಗೆ ನಾವು ನಮ್ಮನ್ನ ನಾವು ಕಾಪಾಡ್ಕೋಬೇಕಲ್ವಾ. ಸೊ ಹೇಗ್ ತಡಿಬಹುದು ಅಂದ್ರೆ, ಒಂದು ಯಾವ್ದಾದ್ರು ಜಾಗಕ್ಕೆ ನಾವು ಹೋದಾಗ, ಹೊಸದಾಗಿ ಹೋಗ್ತೀವಿ ಅಂದಾಗ ಸುತ್ತಮುತ್ತ ನಾವು ಅಲರ್ಟ್ ಆಗಿರ್ಬೇಕು. ನಾವು ನನ್ ಕೆಲ್ಸ ಅಪ್ಪ ಆಯ್ತಪ್ಪ ಅಂತ ಹೋದ್ರೆ ಸಾಧ್ಯನೇ ಇಲ್ಲ. ನಾವು ಏನು ನಮ್ ಗಮನ ಕೊಡ್ತೀವಿ, ಜೊತೆಗೆ ನಮ್ ಸುತ್ತಮುತ್ತ ಏನ್ ನಡೀತಾ ಇದೆ, ಯಾರ್ಯಾರು ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕು. ಯಾಕಂದ್ರೆ ನಾವ್ ಯಾವಾಗ್ಲೂ ಮನೆ, ಆಫೀಸು, ಮನೆ, ಸ್ಕೂಲು ಅಥವಾ ಕುಟುಂಬದ ಜೊತೆ ಫ್ರೆಂಡ್ ಎಲ್ಲಾರು ಹೋಗೋದು, ಫ್ರೆಂಡ್ಸ್ ಮನೆ ಆ ತರ ಅಲ್ಲ, ಬೇರೆ ಕಡೆನೂ ಹೋಗ್ತೀವಲ್ವಾ, ಅವಾಗ ಅವೇರ್ನೆಸ್ ಇರ್ಬೇಕು ಅಲ್ವಾ. ಅವೇರ್ನೆಸ್ ಇದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಏನಾರು ಅಪಾಯ ಆಗುತ್ತೆ ಅಂದಾಗ ಆಲ್ಮೋಸ್ಟ್ 3% ತಡೆಯೋದಕ್ಕೆ ನಮ್ ಅವೇರ್ನೆಸ್ ಯೂಸ್ ಆಗುತ್ತೆ. ಸೊ ಅದೊಂದು ನಾವ್ ಇಟ್ಕೋಬೇಕು. ಮತ್ತೆ ರಸ್ತೆಯಲ್ಲಿ ಹೋಗುವಾಗ ನಾವು ಬರೀ ಹಲೋ ಅನ್ಕೊಂಡು ಸುಮ್ನೆ ಹೋಗೋದು. ಈಗಿನ ಹೆಣ್ಮಕ್ಳಂತೂ ಅದೊಂದು ನಾನು ಹೇಳಲೇಬೇಕು. ಆಕ್ಚುಲಿ ಹೆಣ್ಮಕ್ಳು ಎಲ್ಲಾರು ಅನ್ನೋದಕ್ಕಿಂತ ಇದೊಂದು ಏರ್ಫೋನ್ ಹಾಕೊಂಡ್ಬಿಡೋದು. ಅಕ್ಕಪಕ್ಕ ಗಾಡಿ ಬರ್ತಾ ಇದೆಯೋ ಯಾರು ಬರ್ತಾ ಇದೆಯೋ ಡೋಂಟ್ ಕೇರ್, ಸುಮ್ನೆ ನನ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ರೆ ಏರ್ಫೋನ್ ಹಾಕೊಂಡು ಹಾರನ್ ಮಾಡ್ತಾ ಇದ್ರು ಕೂಡ ನೋಡ್ದೆ ಸುಮ್ನೆ ಹೋಗ್ತಾ ಇದಾರೆ ಅಂದಾಗ ಇನ್ನೊಬ್ಬ ಹಿಂದೆ ಬಂದ್ಬಿಟ್ಟು ನೀನು ಕಿಡ್ನಾಪ್ ಮಾಡಲ್ಲ ಅಥವಾ ಏನ್ ಗ್ಯಾರಂಟಿ ಇರುತ್ತೆ. ಫಸ್ಟ್
ತುಂಬಾನೇ ಅಬ್ಸರ್ವ್ ಇರಬೇಕು. ಎಮರ್ಜೆನ್ಸಿ ಇದ್ರೆ ಮಾತ್ರ ರೋಡಲ್ಲಿ ಹೋಗುವಾಗ ಎಮರ್ಜೆನ್ಸಿ ಇದ್ರೆ ಮಾತ್ರ ಫೋನಲ್ಲಿ ಮಾತಾಡಿ. ಅದರ್ವೈಸ್ ಇಡೀ ಫೋನು ಏನಕ್ಕೆ ನೀವು ಫೋನ್ ಯೂಸ್ ಮಾಡಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಯಾರು ಬದುಕೋದಿಲ್ವಾ, ಸರ್ವೈವಲ್ ಆಗೋದೇ ಇಲ್ವಾ? ಸೊ ಹಾಗಾಗಿ ಫೋನ್ ಬಳಕೆ ಮಾಡಿ, ಆದ್ರೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು, ಇನ್ಕ್ಲೂಡಿಂಗ್ ನಾವು ಇರಬೇಕು. ಮತ್ತೆ ಬಟ್ಟೆ ವಿಚಾರದಲ್ಲಿ ನೀವು ಏನಂತ ಹೇಳ್ತೀರಾ? ಫಸ್ಟ್ ಇದನ್ನ ಹೇಳಿ, ನಿಮ್ಮ ಒಪಿನಿಯನ್. ಬಟ್ಟೆ ವಿಚಾರ ನನ್ನ ಒಪಿನಿಯನ್, ಹೆಣ್ಮಕ್ಳು ಅವ್ರ ಬಟ್ಟೆ ಅವ್ರ ಇಷ್ಟ, ಅದನ್ನ ಇವಾಗ್ಲೇ ಎಲ್ಲಾ ಹೆಣ್ಮಕ್ಳು ಕೂಡ ಹೇಳ್ತಾರೆ. ನಾನು ಅದನ್ನ ತಪ್ಪು ಅಂತ ಹೇಳಲ್ಲ. ನಿಮ್ಗೆ ಇಷ್ಟ ಬಂದಿದ್ ನೀವು ಬಟ್ಟೆ ಹಾಕೊಳ್ಳಿ, ಬಟ್ ಆದ್ರೆ ಯು ಹ್ಯಾವ್ ಟು ಬಿ ಲೈಕ್ ಎಲ್ಲಿ ಯಾವ ಬಟ್ಟೆನ ಹಾಕ್ತೀನಿ ಅನ್ನೋದು ಆ ಸೆನ್ಸ್ ನಿಮಗೆ ಇರ್ಬೇಕು. ಸ್ವಿಮ್ಮಿಂಗ್ ಬಟ್ಟೆ ತಂದ್ಬಿಟ್ಟು ನೀವು ಇಲ್ಲ ಹಾಕೊಳ್ಳೋ ಅಂತದ್ದು, ಅಥವಾ ಯಾರು ಜನನೇ ಇರಲ್ಲ, ಖಾಲಿ ಜಾಗ ಇರತ್ತೆ, ಅಲ್ಲಿ ನಿಮಗೆ ಬೇಡದಿರೋ ಬಟ್ಟೆಗಳನ್ನ ಹಾಕೊಂಡು ಹೋಗೋದು ಇದೆಲ್ಲ ನೀವು ಹಾಕೊಬೇಕಂದ್ರೆ ಹಾಕೊಳ್ಳಿ, ಟ್ರಿಪ್ ಮಾಡಿ ಎಂಜಾಯ್ ಮಾಡಿ, ದಟ್ಸ್ ಯುವರ್ ವಿಶ್. ಬಟ್ ಆದ್ರೆ ಯಾವ್ಯಾವ ಬಟ್ಟೆನ ಎಲ್ಲೆಲ್ಲ ಹಾಕ್ಬೇಕು, ಅಲ್ಲೇ ಹಾಕಂತೆ ಪರಿಸ್ಥಿತಿಗೆ ಅನುಗುಣವಾಗಿ ಡ್ರೆಸ್ಸಿಂಗ್ ಸೆನ್ಸ್ ಬಹಳ ಇಂಪಾರ್ಟೆಂಟ್. ಈ ಮಾರ್ಕೆಟ್ ಹೋಗ್ತೀವಿ, ಮಾರ್ಕೆಟ್ ಹೋಗಿ ಜಿಲಿಬಿಲಿ, ನಮ್ಮ ಹಳ್ಳಿ ಕಡೆ ಹೇಳೋದಾಗೆ ಜಿಲಿಬಿಲಿ ಪ್ಯಾಂಟ್ ಹಾಕೊಂಡ್ರು, ಜಿಲಿಬಿಲಿ ಅಂತ ಡ್ರೆಸ್ ಹಾಕೊಂಡಿದ್ದಾಳೆ ಅಂತ. ಅಲ್ಲ ಈ ಫ್ಯಾನ್ಸಿ ಡ್ರೆಸ್ಗಳು ಕೆಲವೊಬ್ಬರು ಇದೆ, ಅಯ್ಯೋ ನೋಡಕ್ಕೆ ಒಂಥರ ಏನ್ ಹೀಗಿದೆ, ಪಿಕ್ಯುಲರ್ ಆಗಿದೆ, ವಿಚಿತ್ರ, ವಿಶಿಷ್ಟ ಅಲ್ಲ ವಿಚಿತ್ರ ತರ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಜಿಲಿಬಿಲಿ ಪ್ಯಾಂಟ್ ಡ್ರೆಸ್ ಹಾಕೊಂಡಿದ್ಯಾ ಅಂತಾರೆ. ಅದ ಜಸ್ಟ್ ಫಾರ್ ಫನ್ ಆತರ ಹೇಳ್ತಾರೆ. ಮಾರ್ಕೆಟ್ಗೆ ಆತರ ಎಲ್ಲ ಹಾಕೊಂಡು ಹೋಗೋ ಅಗತ್ಯ ಇದೆಯಾ? ಮಾರ್ಕೆಟ್ ಬಟ್ಟೆ ಹಾಕೊಳ್ಳಿ, ಶಾಪಿಂಗ್ ಬಟ್ಟೆ ಹಾಕೊಳ್ಳಿ, ಬಟ್ಟೆ ಹಾಕಿರಲ್ಲ, ಜೀನ್ಸ್ ಮತ್ತೆ ಇದು ಟಾಪ್, ಇದೆಲ್ಲ ವೆರೈಟೀಸ್ ಇದೆ. ಈಗ ಚೆನ್ನಾಗಿ ಕಾಣ್ತಿಲ್ಲ, ಸೊ ನಾನು ಕುರ್ತಾ ಹಾಕಿದೀನಿ, ಡ್ರೆಸ್ ಏನಾಗಿದೆ, ಚೆನ್ನಾಗಿ ಕಾಣ್ತಿಲ್ವಾ? ಚೆನ್ನಾಗಿ ಕಾಣುತ್ತಾನೆ. ಅಂದ್ರೆ ನಾವು ಡ್ರೆಸ್ ಹಾಕೋಬೇಕು, ಇಲ್ಲ ಅಂತಲ್ಲ, ನೀವು ಹೇಳ್ದಂಗೆ ಅವ್ರವ್ರ ಇಷ್ಟ ಡ್ರೆಸ್ ಹಾಕೋದು, ಅದ್ರ ಬಗ್ಗೆ ನಾವು ಹಂಗೆ ಹಾಕಿ ಕಂಡೀಷನ್ ಅಲ್ವಾ? ಆದ್ರೆ ಎಲ್ಲೆಲ್ಲಿ ಏನೇನ್ ಹಾಕ್ಬೇಕು ಯಾಕಂದ್ರೆ ಎಲ್ಲಾ ಡ್ರೆಸ್ ಅಲ್ಲಿ ಎಲ್ಲಾ ತರ ಡ್ರೆಸ್ ಗಳಲ್ಲೂ ಕೂಡ ವೆರೈಟೀಸ್ ಇದ್ದೇ ಇರುತ್ತೆ. ಸೊ ಬಿ ಕೇರ್ಫುಲ್. ಯಾಕಂದ್ರೆ ಪ್ರಚೋದನೆ ಮಾಡುತ್ತೆ ಗಂಡ್ ಮಕ್ಳನ್ನ. ಇಲ್ಲ ದಿಸ್ ಇಸ್ ನಾನು ಇದನ್ನ ಒಪ್ಪಲ್ಲ. ಯಾಕೆಂತ ಹೇಳಿದ್ರೆ ಈಗ ನಾನು ಸುಮ್ಮನೆ ಸುಳ್ಳು ಹೇಳ್ತಿಲ್ಲ, ನಿಮ್ಗೂ ಕೂಡ ಗೊತ್ತಿರುತ್ತೆ ವಿಚಾರ. ಲೈಕ್ ಇವಾಗ 1 ವೀಕ್ ಬ್ಯಾಕ್ ಒಂದು ವಿಡಿಯೋ ನೋಡಿದೆ, CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದು. ಅವಳು ಬುರ್ಕಾ ಹಾಕಿದಾಳೆ, ಲಿಟ್ರಲಿ ಹಿಜಾಬ್ನ ಧರಿಸಿದಾಳೆ. ಅವಳಿಗೆ ಬಂದ್ಬಿಟ್ಟು ಟಚ್ ಮಾಡ್ಕೊಂಡು ಅವನ ಹೋಗ್ತಾನೆ ಗಾಡಿ. ನೀವ್ ಹೆಂಗೆ ಬಟ್ಟೆ ಅಂದ್ರೆ ಎಲ್ಲಾ ಗಂಡ್ಮಕ್ಳು ಪ್ರಚೋದನೆ ಒಳಗಾಗಿ ಬರ್ತಾರೆ ಅಂತಲ್ಲ, ಅವ್ರ ಮನಸ್ಸಲ್ಲೇ ಬಂದ್ ಬಟ್ಟೆ ಹೆಂಗ್ ಪ್ರವೋಕ್ ಹಾಕೋದಕ್ಕೂ ಕಾರಣ ಆಗುತ್ತೆ ಬಟ್ಟೆ. ಸೊ ಅದು ಒಂದ್ 5% ಅದೇ ಹೇಳ್ದಂಗೆ ನಾನು ಯಾವ ಜಾಗದಲ್ಲಿ ಯಾವ ಬಟ್ಟೆ ಕಾರಣ ಆಗುತ್ತೆ. ಸೊ ಹಾಯ್ ಹಂಗಲ್ಲ ಹೇಳಿದೆ. ಸೊ ನೀವು ತುಂಬಾ ಕಾನ್ಶಿಯಸ್ ಆಗಿರಿ, ಎಲ್ಲೆಲ್ಲಿ ಯಾವ ಬಟ್ಟೆ ಹಾಕ್ತೀರಾ, ಸ್ವಲ್ಪ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ. ಆಮೇಲೆ ಮತ್ತೆ ಡಿಸ್ಟೆನ್ಸ್, ದಟ್ ಈಸ್ ಇಂಪಾರ್ಟೆಂಟ್. ಡಿಸ್ಟೆನ್ಸ್ ಎಲ್ಲಾ ಕಡೆ ಡಿಸ್ಟೆನ್ಸ್, ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಸ್ಕೂಲ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲ ಜನಸಂಖ್ಯೆ ಪ್ರದೇಶಕ್ಕೆ ಹೋಗುವಾಗ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಒಂದ್ ಅಡಿ ಜಾಗನ ಮೇಂಟೈನ್ ಮಾಡಿದ್ರು ಸಾಕು. ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಅಕ್ಕಪಕ್ಕ ಆಗ್ಲಿ ನಾವು ಹಿಂಗ್ ಹೋಗಿ ಏನಪ್ಪ ಈಗ ಯಾವ್ದೋ ಎಮರ್ಜೆನ್ಸಿ ಏನಾಗುತ್ತೆ, ಒಂದ್ ನಿಮಿಷ ನಾವು ಉಡ್ಸಕ್ ಹೋಗಿ ಜೀವನ ಪೂರ್ತಿ ಮೇಲೆ ಪಾಸ್ ಆಗ್ಬಿಟ್ಟಿರ್ತೀವಿ. ಹೌದು. ಆಮೇಲೆ ನೀವು ನೀವ್ ಹೇಳ್ದಂಗೆ ಡಿಸ್ಟೆನ್ಸ್ ಮೇಂಟೈನ್ ಅಂತ ಹೇಳಿದಾಗ, ಈಗ ನೀವೆಲ್ಲ ಒಂದ್ ಕಡೆ ನಾನು ಹೇಳ್ತಾ ಇರೋವಂಥದ್ದು ಬಸ್ಸಲ್ಲಿ ಇರ್ತೀರಾ ಅಥವಾ ಕ್ಯೂ ಅಲ್ಲಿ ನಿಂತಿರ್ತೀರಾ, ಯಾವನೋ ಒಬ್ಬ ಹಿಂದೆ ಟಚ್ ಮಾಡ್ತಿದ್ದೇನೆ ಅಂದಾಗ ಹೆಂಗೆ ಹೇಳೋದಪ್ಪ, ಯಾರಾದ್ರೂ ಏನಾದ್ರು ಅನ್ಕೊಂಡ್ಬಿಟ್ರೆ, ಅಕ್ಕಪಕ್ಕ ಅನ್ಕೊಂಡ್ಬಿಟ್ರೆ ತಿಂಕೆ ಮಾಡ್ಬಿಡಿ. ಜೋರಾಗಿ ನಿಮ್ ವಾಯ್ಸ್ ನೀವ್ ಯಾವಾಗ ರೇಸ್ ಮಾಡ್ತೀರಾ, ಅವ್ನು ಇನ್ನೊಂದು ಹುಡುಗಿಗೆ ಆತರ ಮಾಡೋದಕ್ಕೆ ಎದುರುತ್ತಾರೆ. ಅದಕ್ಕೆ ನಾವು ಫಸ್ಟ್ ಮಾತಲ್ಲಿ ಸಂಗೀತ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು, ಧೈರ್ಯ ಅನ್ನೋದು ಇಂಪಾರ್ಟೆಂಟ್ ಅಂತ. ನೀವ್ ಇವತ್ತು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅಥವಾ ಹೆಂಗ್ ಹೇಳ್ದಂತ ಮುಜುಗರ ಮಾಡ್ಕೊಂಡು ಬಿಟ್ಬಿಟ್ರೆ ಅವ್ನು ಇನ್ನೊಂದು ಹುಡುಗಿಗೆ ಹೋಗಿ ಮಾಡ್ತಾನೆ. ಹೆಣ್ಮಕ್ಳಿಗೆ ಭಯ ಇರುತ್ತೆ, ಏನು ಮಾಡಲ್ಲ. ವಾಯ್ಸ್ ರೈಸ್ ಮಾಡಿ, ಜೋರಾಗಿ ಹೇಳಿ, ಹಿಂದೆ ಸರ್ಕೊಳ್ಳಿ ಸರ್, ನಮಗೆ ಟಚ್ ಆಗ್ತಾ ಇದೆ ಅಂತ ಅನ್ನಿ. ಹೇಳೋದಕ್ಕೆ ಬಂದೆ ನಾನು, ಎಮರ್ಜೆನ್ಸಿ ಅಂತ ನಾವು ಅಡ್ಡಾದಿಡ್ಡಿ ಹೋಗೋದಕ್ಕೆ ಹೋಗಿ ಶಾಶ್ವತವಾಗಿ ಎಮರ್ಜೆನ್ಸಿ ಎಕ್ಸಿಟ್ ಆಗ್ಬಿಟ್ರೆ ಕಷ್ಟ. ಹೌದು. ಅವಸರವೇ ಅಪಾಯ ಅಂತ ಕೇಳಿಲ್ವಾ? ಸೊ ಹಾಗಾಗಿ ತೀರಾ ರಶ್ ಇದೆಯಪ್ಪ, ತಳ್ಳಾಟ ನೂಕಾಡ್ಕೊಂಡ್ ಹೋಗೋ ಅಗತ್ಯ ಏನಿಲ್ಲ. ಜಸ್ಟ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆಗುತ್ತೆ. ಹೌದು. ಆಫೀಸಲ್ಲಿ ಬೈತಾರ, ಕಂಪ್ನಿಗಳದು ಸ್ಕೂಲ್ಗಳಲ್ಲಿ ಬೈತಾರೆ, ಯಾಕೆ ಲೇಟಾಗಿ ಬಂದಮ್ಮ ಅಂತ. ಏನು ಮಾಡಕ್ಕಲ್ಲ, ರಶ್ ಇತ್ತು. ಸೊ ಒಂದಿನ ಬೈತಾರೆ, ಅವ್ರು ಬೈತಾರೆ ಅನ್ನೋ ಕಾರಣಕ್ಕೆ ನಾವು ಬರೀ ಹತ್ಕೊಂಡು ಹೋದ್ರೆ ಲೈಫ್ ಲಾಂಗ್ ನಾವು ಸಫರ್ ಮಾಡೋದು ಯಾರು? ಅಂಡ್ ಮೋರ್ ಓವರ್ ಚಿಕ್ಕ ವಯಸ್ಸಲ್ಲಿ ಅಥವಾ ಈ ತರ ಎಲ್ಲ ಆದಾಗ ಅವಾಗ ಅಲ್ಲಿಗೆ ಬಿಡುವಂಥದ್ದಲ್ಲ. ಹೆಣ್ಮಕ್ಳು ಮನ್ಸು ಹೆಂಗಿರುತ್ತೆ ಅಂದ್ರೆ ಟರಾಮ ಸ್ಟಾರ್ಟ್ ಆಗತ್ತೆ. ಅವತ್ತೇನೋ ಒಂದ್ ಘಟನೆ ಆಗಿತ್ತು ಅನ್ನೋದು ನಮ್ಗೆ ಕಾಡ್ತಾನೆ ಇರುತ್ತೆ. ಮತ್ತೆ ಎಷ್ಟು ನೆಕ್ಸ್ಟ್ ಎಲ್ಲ ಹೋಗ್ಬೇಕಂದ್ರೂ ಆ ಭಯ ಸ್ಟಾರ್ಟ್ ಆಗ್ಬಿಡತ್ತೆ. ಅಲ್ಲೇನಾಗ್ಬಿಡುತ್ತೋ, ಇಲ್ಲೇನಾಗ್ಬಿಡುತ್ತೋ, ಅಲ್ಲಿ ಯಾರು ಏನೋ ಮಾಡ್ಬಿಡ್ತಾರೆ ಅಂತ. ಇದು ಯಾವ್ದು ಆಗ್ಬಾರ್ದು ಅಂದ್ರೆ ನಮ್ಮನ್ನ ಫಸ್ಟ್ ನಾವು ಕರೆಕ್ಟ್ ಆಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವ್ರು ಹೇಳ್ದಂಗೆ ನೀವು ಸೈಲೆಂಟ್ ಆಗಿರ್ತೀರಾ, ನೀವು ವಿನಯತೆ, ಆ ಮುಗ್ಧತೆ, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಆದ್ರೆ ಯಾವ ಜಾಗದಲ್ಲಿ ಮಾತಾಡ್ಬೇಕು, ವಾಯ್ಸ್ ರೈಸ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಅದನ್ನ ಮಾಡ್ಲೇಬೇಕು. ಮಾಡ್ದಾಗ ಅಷ್ಟೇನೆ ನಾವ್ ಹೆಣ್ಮಕ್ಳು ಸುರಕ್ಷಿತವಾಗಿ ಇಲ್ಲಿ ಬದುಕೋದಿಕ್ ಸಾಧ್ಯ.
ಖಂಡಿತವಾಗ್ಲು. ಹೌದು, ಯಾವಾಗ್ಲೂ ಅಲರ್ಟ್ ಆಗಿರಿ ಅಂತ. ಎಸ್, ಅಲರ್ಟ್ ಆಗಿರ್ಬೇಕು. ಮತ್ತೆ ಅಲರ್ಟ್ ಆಗಿರ್ಬೇಕು, ಧೈರ್ಯವಾಗಿರ್ಬೇಕು ಹೆಣ್ಮಕ್ಳು. ಹೌದು ಅಲ್ಲ, ಪುರುಷರಷ್ಟೇ ನಾವು ಈಕ್ವಲ್. ಹಾಗಂತ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅವರಷ್ಟು ಹೋರಾಡಕ್ ಆಗೋದಿಲ್ಲ. ಯಾಕಂದ್ರೆ ಕೆಲವೊಂದು ನಮಗೂ ವೀಕ್ನೆಸ್ ಇರುತ್ತೆ. ವೀಕ್ನೆಸ್ ಅಂದ್ರೆ ದುರ್ಬಲತೆ ಅಂತ ಅಲ್ಲ. ಈಗ ಮಕ್ಳಾದ್ಮೇಲೆ ಆಯ್ತಾ, ಮಕ್ಳಾದ್ಮೇಲೆ ಹೆಣ್ಮಕ್ಳಲ್ಲಿ ಸ್ವಲ್ಪ ಚೇಂಜಸ್ ಆಗೇ ಆಗಿರುತ್ತೆ. ಸೊ ಆ ಟೈಮಲ್ಲಿ ತುಂಬಾ ಹೊಡೋದಕ್ಕಾಗಲ್ಲ. ಈಗ ಹೇಳಿದ್ನಲ್ಲ ಪೆಪ್ಪರ್ ಸ್ಪ್ರೇ, ಡಿಯೋಡ್ರೆಂಟ್, ಆ ಥರ ಚಿಕ್ಕ ಪುಟ್ಟ ಎಕ್ವಿಪ್ಮೆಂಟ್ಗಳಿಂದ ಆ ಕ್ಷಣದಲ್ಲಿ ಏನು ಆಗುತ್ತೋ ಅಂತಹ ಅನಾಹುತಗಳಿಂದ ನಾವು ನಮ್ಮನ್ನ ಸೇಫ್ ಮಾಡ್ಕೋಬಹುದು. ಹೌದು. ಅಂಡ್ ಫಸ್ಟ್ ಆಫ್ ಆಲ್ ನಾವು ಇದೆಲ್ಲ ಹೇಳಿದ್ದು, ನೀವು ಹೋಗಿ ಹೊಡೆದು ಬಿಡಿ ಅವ್ರು ನೋಡಿದ ತಕ್ಷಣ, ನೋ, ನಿಮಗೆ ಆ ಪರಿಸ್ಥಿತಿ ಉಂಟಾದ್ರೆ ನೀವು ಫಸ್ಟ್ ಏನ್ ಕೈಗೊಳ್ತೀರಾ? ಇವಾಗ ನೀವು ಕಾಲ್ ಮಾಡೋದು ಪೊಲೀಸರಿಗೆ, ಬಟ್ ಅವ್ರು ಬರೋವರೆಗೂ ಟೈಮ್ ಆಗುತ್ತೆ. ಅವಾಗ ನಿಮ್ಮನ್ನ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಬೇಕು ಅಂದ್ರೆ ಯು ಹ್ಯಾವ್ ಟು ಡೂ ದಿಸ್. ಲೈಕ್ ಪೊಲೀಸವ್ರಿಗೋಸ್ಕರ ಅಥವಾ ನಮ್ಮನ್ನ ಯಾರನ್ನ ಕಾಪಾಡ್ತಾನೆ, ಓ ದೇವ್ರನ್ನ ನೀವು ತುಂಬಾ ನಂಬ್ತಿರೋ, ದೇವ್ರು ಬರ್ತಾನೆ ಕಾಪಾಡಕ್ಕೆ, ಆ ತರ ಅಲ್ಲ. ದೇವ್ರು ಯಾವ್ದಾರ ಮೂಲಕ ನಮ್ಗೆ ಕೊಟ್ಟಿರ್ತಾನೆ. ಅದನ್ನ ನೀವು ಗೊತ್ತು ಮಾಡ್ಕೋಬೇಕು. ನಿಮ್ಮಲ್ಲಿ ಒಂದು ಅವೇರ್ನೆಸ್ ಅಂದ್ರೆ ಅದೇ ದೇವ್ರು, ಪರಮಾತ್ಮ ಅವನೇ. ಆ ಅವೇರ್ನೆಸ್, ಜಾಗೃತಿನ ನೀವು ಬಳಸ್ಕೊಂಡು ನಿಮ್ಮನ್ನ ಹೇಗೆ ನೀವು ರಕ್ಷಣೆ ಮಾಡ್ಕೋಬೇಕು ಅಂತ ಕಲ್ತ್ಕೊಂಡ್ರೆ, ಸೊ ಅದಕ್ಕಿಂತ ಮತ್ತೊಂದು ಏನಿದೆ, ನಮ್ಮನ್ನ ನಾವು ಕಾಪಾಡ್ಕೋಬಹುದು. ಎಲ್ಲಾ ಪೇರೆಂಟ್ಸ್ ಗಳು ಕೂಡ ಅವ್ರ ಮನೆ ಹೆಣ್ಮಕ್ಳು ಇದಾರೆ ಅಂತ ಹೇಳಿದ್ರೆ, ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ನೀವು ಸ್ಕೂಲ್ಗೆ ಸೇರಿಸ್ತಿರೋ ಅಥವಾ ಅವ್ರಿಗೆ ಇನ್ನೇನೋ ಹೇಳ್ಕೊಡ್ತಿರೋ, ABCD ಹೇಳ್ಕೊಡ್ತೀರೋ, ದಟ್ ಇಸ್ ನಾಟ್ ದ ಇಂಪಾರ್ಟೆಂಟ್. ಕೂರ್ಸ್ಕೊಂಡು ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ಎಲ್ಲಿ ಹೆಂಗಿರ್ಬೇಕು, ಯಾರ ಹತ್ರ ಎಷ್ಟು ಮಾತಾಡ್ಬೇಕು, ಇದನ್ನೆಲ್ಲವನ್ನ ಕೂಡ, ಯಾಕೆಂದ್ರೆ ನಾವು ಹೇಳ್ತೀವಿ ತಾಯಿನೇ ಮೊದಲ ಗುರು ಅಂತ ಹೇಳ್ತೀವಿ. ಸೊ ತಾಯಿ ಆದವಳು ಕೂರ್ಸ್ಕೊಂಡು ಹೇಳ್ಕೊಟ್ಟಾಗ ಆ ಮಗುಗೆ ಚಿಕ್ಕ ವಯಸ್ಸಿಂದಾನೆ ನಾವು ಹೇಳ್ತೀವಲ್ಲ ಮ್ಯಾಮ್, ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅಂದಾಗ ಚಿಕ್ಕ ವಯಸ್ಸಲ್ಲಿ ಏನ್ ಹೇಳಿರ್ತೀರ ಅದೇ. ಸ್ಮಾರ್ಟ್ ಫೋನ್ ತಂದ್ಕೋ ತಕ್ಷಣ, ಓ ನನ್ ಮಕ್ಳಿಗೆ ಎಲ್ಲ ಮಾಡ್ದೆ, ಒಳ್ಳೆ ಬೈಕ್ ಕೊಡಿಸ್ತಾ ಅಥವಾ ಸ್ಕೂಟಿ ಕೊಡ್ತಾರ, ಓ ನನ್ ಮಕ್ಳಿಗೆಲ್ಲ ಒಳ್ಳೆ ಡ್ರೆಸ್ ಕಾಸ್ಟ್ಲಿ ಡ್ರೆಸ್ ಕೊಡ್ಸಿನಪ್ಪ ನಮ್ಮ ಮನೆಗೆ, ಅದೆಲ್ಲ ಅಲ್ವೇ ಇಲ್ಲ. ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಇದು ಸೆಲ್ಫ್ ಡಿಫೆನ್ಸ್ ಕಲೆಗಳನ್ನ ಕರಗತ ಮಾಡ್ಲೇಬೇಕು ಮಕ್ಕಳಿಗೆ. ಹೌದು, ನೀವು ಕರಾಟೆ ಕಲ್ಸಿ, ಫೈಟಿಂಗ್ ಕಲ್ಸಿ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಚಿಕ್ಕ ಪುಟ್ಟದಾದ್ರೂ ಇರೋದು. ಮತ್ತು ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸ್ಕೂಲ್ಗಳಲ್ಲೂ ಅಷ್ಟೇ ನಾವು ಆ ಘಟನೆಗಳು ಕೂಡ ನೋಡ್ತಿರ್ತೀವಿ. ಲೈಕ್ ಸ್ಕೂಲ್ಗಳಲ್ಲೇ ಟೀಚರ್ಸ್ ಆಗಿ, ಲೆಕ್ಚರ್ಸ್ ಆಗಲಿ, ಅವರೇ ಬ್ಯಾಡ್ ಬಿಹೇವ್ ಮಾಡೋದು, ಅದನ್ನು ಕೂಡ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು. ಯಾವುದು ಅವ್ರು ಮಾತಾಡಕ್ ಬಂದಾಗ ನಾವ್ ಹೆಂಗ್ ರಿಯಾಕ್ಟ್ ಮಾಡ್ಬೇಕು. ಮತ್ತೆ ಎಲ್ರು ಕೂಡ ಅವ್ರು ಏನೋ ಒಂದು ಕ್ಲೋಸ್ ಆಗಿ ಮಾತಾಡ್ತಾ ಇದಾರೆ, ಅಥವಾ ಆ ಮನುಷ್ಯ ಹುಡುಗ ನೋಡಕ್ ಚೆನ್ನಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇದನ್ನ ಹೇಳಲೇಬೇಕು ಖಂಡಿತವಾಗ್ಲು, ಕೋಲ್ಕತ್ತಾದಲ್ಲಿ ಒಂದು ಗ್ಯಾಂಗ್ ರೇಪ್ ಆಗುತ್ತೆ, ಲಾ ಕಾಲೇಜಲ್ಲಿ ಗ್ಯಾಂಗ್ ರೇಪ್ ಆಗುತ್ತೆ. ಯಾರವನು ಅದೇ ಒಂದು ಲಾ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಾನೆ. ಒಂದು ವಿಡಿಯೋ ವೈರಲ್ ಆಗಿತ್ತು, ನೀವು ನೋಡಿದಿರಾ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ. ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾನೆ, ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾನೆ, ಹೆಣ್ಮಕ್ಳು ಹೆಂಗಿರ್ಬೇಕು ಅನ್ನೋದೇ ಹೇಳ್ಕೊಡ್ತಾನೆ, ಎಲ್ಲೆಲ್ಲ ಹೋಗ್ಬಿಟ್ಟು ಶಿಶುದ ಭಾಷಣ ಮಾಡ್ತಾನೆ. ಬಟ್ ಆದ್ರೆ ಒಂದ್ ಹುಡುಗಿ ಅವನ್ನ ಮದ್ವೆ ಆಗೋದಿಕ್ಕೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಅವನು ಮತ್ತೆ 3 ಜನ ಹುಡುಗರು ಸೇರ್ಕೊಂಡು ಗ್ಯಾಂಗ್ ರೇಪ್ ಮಾಡಿ. ಎಂತ ವಿಕೃತ ಮನಸ್ಥಿತಿ ಅಲ್ಲ ಅದು. ಅದಕ್ಕೆ ಹೇಳಿದ್ರು, ನೋಡಿ ಕಾಣಿಸಿದೇನೋ ಏನೋ ನಾವ್ ಹೇಳ್ತೀವಲ್ಲ ಮ್ಯಾಮ್, ಏನೋ ಕಪ್ಪು ಸಮಥಿಂಗ್ ನೋಡಿದೆಲ್ಲ ನಂಬೇಡಿ, ಕಳ್ಸಿದೆಲ್ಲ ಒಳ್ಳೇದ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ದಯವಿಟ್ಟು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ನು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಅಯ್ಯೋ ಅಮ್ಮ ಬಂದ್. ವರ್ಕ್ ಪ್ಲೇಸ್ ಅಲ್ಲೂ ಅಷ್ಟೇ, ದಯವಿಟ್ಟು ಗೊತ್ತಾಗೆ ಆಗುತ್ತೆ. ಹೌದು, ಸೊ ಏನೋ ಮಾಡ್ತಿರ್ತೀವಿ, ಏನೋ ಬಂದ್ ಮುಟ್ತಾರೆ. ಸೊ ಅವಾಗ ನೀವು ಕೆಲ್ಸ ಹೋಗುತ್ತಲ್ಲ, ನಾವು ಭಯ ಪಡಬಾರ್ದು. ಹೌದು, ನೀವು ಯಾವಾಗ ವಾಯ್ಸ್ ರೈಸ್ ಮಾಡ್ತಿರೋ ಅದಾಗುತ್ತೆ. ಮತ್ತೆ ಕೆಲಸ ಬೇಕು ಅನ್ನೋ ಕಾರಣಕ್ಕೆ ವರ್ಕ್ ಪ್ಲೇಸ್ ಅಲ್ಲಿ ನಾವು ಹೆಂಗೋ ಕಂಪ್ನಿಗಳು ಅದಲ್ಲ. ಕೆಲಸ ಎಷ್ಟು ಜೀವನಕ್ಕೆ ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಸೆಲ್ಫ್ ಪ್ರೊಟೆಕ್ಷನ್. ಮತ್ತೆ ಇನ್ನೊಂದು ಏನಂದ್ರೆ, ಈಗ ನಿಮ್ಗೇನೋ ಒಂದು ಇನ್ಸಿಡೆಂಟ್ ಆದಾಗ ನೀವು ಅದನ್ನ ಮುಜುಗರ ಪಟ್ಕೊಂಡು ಇವಾಗ ಹೇಳ್ತಾ ಅಂದ್ರೆ ಭಯ ಇರುತ್ತೆ, ಅಯ್ಯೋ ಅಪ್ಪ ಅಮ್ಮಂಗ್ ಹೆಂಗ್ ಹೇಳೋದು, ಅವ್ರು ಏನಾದ್ರು ಅನ್ಕೊಂಬಿಟ್ರೆ ಏನು ಅನ್ಕೊಳಲ್ಲ. ಅವ್ರಿಗೂ ಬುದ್ಧಿ ಇರುತ್ತೆ, ನೀವು ಹೋಗಿ ಯಾವಾಗ ಅವ್ರಿಗೆ ಹೇಳ್ತಿರೋ ಅವ್ರು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಮಾಡ್ತಾರೆ. ಬಟ್ ದುರ್ಘಟನೆ ಆದ್ಮೇಲೆ ಎಚ್ಚೆತ್ಕೊಳ್ಳೋದ್ಕಿಂತ ಅದಕ್ಕಿಂತ ಮುಂಚೆನೆ ಹೇಳಿದ್ರೆ ಬೆಟರ್. ಅದು ಬೆಸ್ಟ್ ಆಯ್ಕೆಗಳು. ಯಾರೋ ನಿಮ್ಮನ್ನ ಅಂದ್ರೆ ಅಪ್ಪ ಅಮ್ಮಂಗೆ ಹೇಳ್ಕೊಳಕ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ಕೊಳ್ಳಿ. ಅದರಿಂದ ನೀವು ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ. ಸೊ ಅದೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಇದಕ್ಕೆ ನಮ್ಮ ಹೆಣ್ಮಕ್ಳು ರಕ್ಷಣೆಗೆ ಸರ್ಕಾರ ಏನೆಲ್ಲ ಸವಲತ್ತುಗಳನ್ನ ತಂದಿದೆ, ಮತ್ತೆ ಏನೆಲ್ಲ ಪ್ರಿಕಾಷನ್ ತಗೊಳ್ಳೋದಕ್ಕೆ ಸರ್ಕಾರದಿಂದ ನಮ್ಗೆ ಅವಕಾಶ ಇದೆ, ಮತ್ತೆ ಯಾವೆಲ್ಲ ಫೋನ್ ನಂಬರ್ಗೆ ಅಂದ್ರೆ ಕೆಲವೊಂದು ಹೆಲ್ಪ್ ಲೈನ್ಸ್ ಗಳು ಕೂಡ ಇದೆ ಮಹಿಳೆಯರಿಗೆ ಅಂತ. ಸೊ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನೋಡ್ತಾ ಇರ್ತೀವಿ. ಈಗ ಸದ್ಯಕ್ಕೆ ನಾವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದೀವಲ್ಲ ಸಂಗೀತ, ಏನ್ ಗೊತ್ತಿದೆಯೋ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಹೇಳಿದೀವಿ. ಸೊ ನಿಮ್ಮ ಒಂದು ಸೆಲ್ಫ್ ಪ್ರೊಟೆಕ್ಷನ್ ನಿಮ್ಮ ಕೈಲಿರತ್ತೆ. ದಯವಿಟ್ಟು ನಾನು ಎಲ್ಲ ಹುಡುಗಿರಿಗೂ, ಎಲ್ಲ ಹೆಣ್ಮಕ್ಳಿಗೂ ಅಥವಾ ಎಲ್ಲ ವಯಸ್ಸಾದವ್ರಿಗೂ ಕೇಳ್ಕೊಳ್ಳೋದು ಒಂದೇ, ಧೈರ್ಯವಾಗಿರಿ. ನಿಮ್ಮ ವಾಯ್ಸ್ನ ನೀವು ರೈಸ್ ಮಾಡಿ. ನೀವು ಒಂದು ಸಲ ಅವನಿಗೆ ಏನಾದರೂ ನೀವು ಕೆಟ್ಟದಾಗಿ ಏನಾರು ಆದಾಗ ಅವನ ಮೇಲೆ ನೀವು ವಾಯ್ಸ್ ರೈಸ್ ಮಾಡಿ ಆ್ಯಕ್ಷನ್ ತೊಗೊಂಡ್ರೆ
ನೆಕ್ಸ್ಟ್ ಇನ್ನೊಂದು ಹುಡುಗಿಗೆ ಆ ತರ ಆಗೋದು ತಪ್ಪುತ್ತೆ. ಸೊ ಅದಕ್ಕೆ ಅದನ್ನ ಆಗಿಂದಾನೆ ಇದ್ ನಮ್ಮಿಂದನೇ ಮಾಡ್ಬೇಕು. ಶುರುವಾಗ್ಲಿ ಈ ತರ ಒಂದು. ಹೌದು, ಖಂಡಿತವಾಗ್ಲು ಈ ವಿಡಿಯೋ ನೋಡ್ಮೇಲೆ ಆದ್ರೂ ಆ ಧೈರ್ಯ ಬಂದ್ರೆ ಸ್ಟಾರ್ಟ್ ಮಾಡಿ, ಯಾರಿಗೂ ಎದುರ್ಕೊಂಬೇಡಿ. ಎಲ್ಲಾ ರೀತಿಯಾಗಿದೆ, ಪೊಲೀಸ್ ಇದಾರೆ ಅಥವಾ ಜನ ಇರ್ತಾರೆ, ಜನ ಇರೋ ಕಡೆ ಇರಿ, ತುಂಬಾ ಖಾಲಿ ಪ್ಲೇಸ್ ಹೋಗ್ಬೇಡಿ. ಮತ್ತೆ ಇನ್ನೊಂದ್ ಏನಂದ್ರೆ ತುಂಬಾ ಲೇಟ್ ನೈಟ್ ಒಬ್ಬೊಬ್ರೆ ಹೋಗ್ಬೇಡಿ, ಅದು ನಿಮ್ಗೂ ಕೂಡ ಗೊತ್ತು. ಅದರಲ್ಲೂ ಬೆಂಗಳೂರಲ್ಲಂತೂ ಏನಾಗತ್ತಪ್ಪ, ಓ ಏನಾಗ್ಬಿಡುತ್ತೆ ಹೊಡೆದ, ನಾನ್ ಧೈರ್ಯವಂತೆ, ಅದೆಲ್ಲ ಬಂಡ ಧೈರ್ಯ ಇರ್ಬೇಕು, ಅದೇ ಸ್ವಲ್ಪ ಬಂಡ ಧೈರ್ಯ ಇರಬಾರ್ದು ಅಂತ ಹೇಳ್ತಾರೆ. ಮತ್ತೆ ಜೆಂಡರ್ ಈಕ್ವಾಲಿಟಿ ಇರ್ಬೇಕು. ಈಗ ಅವ್ರು ಹೋಗ್ತಾರೆ, ಹುಡುಗ ಅವ್ನು ಹೋಗಿದ್ದ, ನಾನು ಹೋಗೋದು ತಪ್ಪು. ಎಲ್ಲಿ ಈಕ್ವಾಲಿಟಿ ಇರ್ಬೇಕು ಅಲ್ಲಿ ಮಾತ್ರ ಈಕ್ವಾಲಿಟಿ ಇದ್ರೆ ಬೆಸ್ಟ್. ಗಂಡು ಮಕ್ಕಳು ಕೂಡ ಕೆಲವೊಂದು ವಿಚಾರದಲ್ಲಿ ಪ್ರಿಕಾಷನ್ ತಗೊಳ್ಳಬೇಕು, ಯಾಕಂದ್ರೆ ಅವ್ರಿಗೂ ಈ ತರ ಹೌದು ಮಾಡಾರ ಅದು ಇದನ್ನ ಹೌದು ಕೂಡ ಆಗ್ತಿರುತ್ತೆ. ನೀವು ಗಂಡ್ಮಕ್ಳು ಕೂಡ ಎಚ್ಚರವಾಗಿರಿ, ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಎಷ್ಟು ಮಾಹಿತಿಯನ್ನ ಕೊಡ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಅಂದ್ರೆ ಏನೇನ್ ಸರ್ಕಾರದಿಂದ ಇದೆ ಅದನ್ನೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಸೊ ಇವತ್ತು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಅಂತ ಅನ್ಕೊಂಡಿದೀನಿ. ಹೀಗೆ ನೋಡ್ತಾ ಇರಿ ಕನ್ನಡತಿ, ಅಂದ್ರೆ ಹೆಣ್ಣು ಮಕ್ಕಳಿಗಾಗಿಯೇ ಇರುವಂತ ಚಾನಲ್ ಅಂದ್ರೆ ಅದು ಕನ್ನಡತಿ ಆಗಿರುತ್ತೆ. ಮತ್ತಷ್ಟು ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ. ಸೊ ನಾನ್ ರಂಜಿತಾ ಜೊತೆ ಸಂಗೀತ. ಹೇಗಿತ್ತು ಅಂತ ಕಮೆಂಟ್ ಮಾಡಿ.